ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಸುದ್ದಗುಂಟೆಪಾಳ್ಯ ವಾರ್ಡಿನ ಚಿಕ್ಕ ಆಡುಗೋಡಿಯ 1 ಮತ್ತು 2 ಮುಖ್ಯ ರಸ್ತೆ ಮತ್ತು 1 ಮತ್ತು 2 ಅಡ್ಡರಸ್ತೆ, ಬೃಂದಾವನ ನಗರದ 2, 3, 4ನೇ ಅಡ್ಡ ರಸ್ತೆ ಹಾಗೂ ಗುಪ್ತ ಗಾರ್ಮೆಂಟ್ನ ರಸ್ತೆಗಳಿಗೆ ಡಾಂಬರೀಕರಣ ಕಾಮಗಾರಿಗಳಿಗೆ ಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಾರಿಗೆ ಮತ್ತು ಮುಜರಾಯಿ ಸಚಿವರು ಹಾಗೂ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ರಾಮಲಿಂಗಾರೆಡ್ಡಿ ರವರು ಸಾರಿಗೆ ಮತ್ತು ಮುಜರಾಯಿ ಸಚಿವರ ಶ್ರೀ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸುದ್ಗುಂಟೆಪಾಳ್ಯ ವಾರ್ಡ್ 152 ಈ ವಾರ್ಡ್ನಲ್ಲಿ ಡಾಂಬರೀಕರಣ ಅಂದರೆ ಹಳೆಯ ಕಾಂಕ್ರೀಟ್ ರಸ್ತೆಗಳಿತ್ತು ಮತ್ತು ಸ್ಯಾನಿಟ್ರಿ ಪೈಪ್ಲೈನು 9 ಇಂಚಿತ್ತು. ಈಗ ಅದನ್ನು 300 mm ಸ್ಯಾನಿಟ್ರಿ ಪೈಪ್ಲೈನ್ ಚೇಂಜ್ ಮಾಡಿ ಆ ಒಂದು ನೀರು ಹಿಂಗೋದ್ರಿಂದ ಕಾಂಕ್ರೀಟ್ ರಸ್ತೆಗಳಿಗಿಂತೂ ಡಾಂಬರೀಕರಣ ಹಾಕೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋ ದೃಷ್ಟಿಯಿಂದ ನಿನ್ನೆ ಸುದ್ಗುಂಟೆಪಾಳ್ಯದಲ್ಲಿ ಒಂದು 8 ರಸ್ತೆಗಳನ್ನು ಡಾಂಬರೀಕರಣ ಮಾಡಿದ್ವಿ. ಅದೇ ರೀತಿ ಚಿಕ್ಕಾಡಗೋಡಿಯಲ್ಲಿ ಒಂದು 8 ರಸ್ತೆ ಬರುತ್ತೆ. ಇದು 8ರಿಂದ 9 ರಸ್ತೆ ಬರುತ್ತೆ. ಇದು ಇವತ್ತು ಡಾಂಬರೀಕರಣಕ್ಕೆ ಪೂಜೆ ಮಾಡಿದ್ವಿ. ನಿನ್ನೆ ಸುದ್ಗುಂಟೆಪಾಳ್ಯದಲ್ಲಿ ಪೂಜೆ ಆಯಿತು, ಇವತ್ತು ಚಿಕ್ಕಾಡಗೋಡಿಯಲ್ಲಿ ಮಾಡಿದ್ವಿ. ಈ ಎಲ್ಲ ಕೆಲಸ ಕಾರ್ಯಗಳು ಈ ಭಾಗದ ಜನತೆಗೆ ಮೂಲ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸ ಜನ ಬಂದು ಕೇಳಿದ ತಕ್ಷಣ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಹೋಗಿ ಈ ಕೆಲಸ ಕಾರ್ಯಗಳು ಮಾಡಬೇಕು ಅಂದ ತಕ್ಷಣ ಅವರ ನೇತೃತ್ವದಲ್ಲಿ ಅವರ ಅನುದಾನದಲ್ಲಿ ಕೊಂಡು ತಂದು ಈ ಡಾಂಬರೀಕರಣಗಳೆಲ್ಲ ಮಾಡ್ತಾರೆ. ಏನು ಅಂದರೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಾನು 2 ಬಾರಿ ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿದ್ದೀನಿ. ಇಲ್ಲಿ ನಾವು ಮಹಾನಗರ ಪಾಲಿಕೆಗೆ ಆಯ್ಕೆ ಆದರೂ ಕೂಡ BBMP ಸದಸ್ಯರಾದರೂ ಕೂಡ ಆವತ್ತಿಂದ ಇವತ್ತಿನವರೆಗೂ ಆ ಕೆಲಸ ಕಾರ್ಯಗಳನ್ನು ನಮ್ಮ ಈ ಭಾಗದಲ್ಲಿ ರಾಮಲಿಂಗಾರೆಡ್ಡಿ ಅವರು ನಮ್ಗೆ ಏನು ವಹಿಸ್ತಾರೋ ಆ ಕೆಲಸ ಕಾರ್ಯಗಳನ್ನು ಅವತ್ತು BBMP ಸದಸ್ಯರಾಗಿ ಏನಿರ್ತೀವೋ ಅದೇ ರೀತಿ ಇವತ್ತಿಗೂ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಏನೇ ಸಮಸ್ಯೆಗಳು ಬಂದರೂ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು BBMP ಮಾಜಿ ಸದಸ್ಯರಿದ್ದಾರೆ ಮತ್ತು ಈ ಕಾಂಗ್ರೆಸ್ಸಿನ ಮುಖಂಡರಿದ್ದಾರೆ. ಅವರ ನೇತೃತ್ವದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾರೆ. ಯಾವುದೇ ಒಂದು ಕೆಲಸಗಳಿಗೆ ನಾವು ಅನುದಾನ ಕೇಳಿದ ತಕ್ಷಣ ಆ ಅನುದಾನ ಬಿಡುಗಡೆ ಮಾಡ್ತಾರೆ. ಈ ಭಾಗಕ್ಕೆ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡುವಂಥ ಕೆಲಸಕ್ಕೆ ಮೂಲ ಕಾರಣ ಆಗುತ್ತೆ.